ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿ ಮತ್ತು 10ನೇ ತರಗತಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ NMMS ಮತ್ತು NTSC ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿರ್ತಾರೆ ಅವರಿಗೆ ವಿಜ್ಞಾನ ಒಳಗಡೆ ಅದರಲ್ಲಿ ಬಯಾಲಜಿ ಒಳಗಡೆ ಕ್ವೆಶ್ಚನ್ಸ್ಗಳು ಜಾಸ್ತಿ ಬರ್ತಿರ್ತವೆ. ಈ ಬಯಾಲಜಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಭಾಗ 1 ಒಳಗಡೆ 20 ಕ್ವೆಶ್ಚನ್ಸ್ಗಳನ್ನು ಹೇಳಿದ್ದೀನಿ. ಈ ಥರ ಒಂದು 100 ಕ್ವೆಶ್ಚನ್ಸ್ಗಳನ್ನು ಬಿಡಿಸುವ ಒಂದು ಉದ್ದೇಶ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲ ವಿಡಿಯೋಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ. ಎಲ್ಲ ವಿಡಿಯೋಗಳು ನೋಡ್ಕೊಳ್ರಿ, ನಿಮ್ಗೆ ಹೆಲ್ಪ್ ಅಂತೂ ಆಗ್ತವೆ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವೆಶ್ಚನ್ಸ್ ಇದ್ರ ಒಳಗಡೆ ಏನಿದೆ ಅಂತ ನೋಡ್ಕೊತ ಬಂದಾಗ, ಒಬ್ಬ ವ್ಯಕ್ತಿ ಅಸಿಲ್ ತಳಿಯ ಕೋಳಿ ಸಾಕಣೆ ಲೆಗ್ ಹಾರ್ನ್ ತಳಿಯ ಕೋಳಿ ಸಾಕಣೆಗಿಂತ ಉತ್ತಮ ಎಂದು ವಾದಿಸುತ್ತಾನೆ. ಅವನ ವಾದಕ್ಕೆ ಕಾರಣ ಅಸಿಲ್ ತಳಿಯ ಕೋಳಿಗಳಲ್ಲಿ ಅಂತ ಹೇಳ್ಕೊಟ್ಟು 4 ಆಪ್ಷನ್ಸ್ಗಳ ಕೊಟ್ಟಿದ್ದಾನೆ. ಮರಿಗಳ ಸಂಖ್ಯೆ ಹೆಚ್ಚು, ಕಡಿಮೆ ತಾಪ ನಿರ್ವಹಣಾ ಸಾಮರ್ಥ್ಯ ಹೊಂದಿದೆ, ನಿರ್ವಹಣಾ ವೆಚ್ಚ ಅಧಿಕ, ಕಡಿಮೆ ತೂಕ ಹೊಂದಿದೆ ಅಂತ ಕ್ವಶನ್ಸ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ, ಅವು ಹಾರ್ನ್ ತಳಿಯ ಕೋಳಿ ಸಾಕಣೆಗಿಂತ ಉತ್ತಮ ಅಂತೇಳಿ ಯಾಕೆ ವಾದಿಸ್ತಾನಪ್ಪ ಅಂದ್ರೆ, ಅವು ಕಡಿಮೆ ತಾಪ ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಬಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಹೇಳಿಕೆ ಎ, ಧಾನ್ಯಗಳ ಬೆಳೆ ಸಸ್ಯ ಬೆಳೆಸುವುದರಿಂದ ಮಣ್ಣಿನಿಂದ ಗಿಡ ಕಡಿಮೆ ಪೋಷಕಾಂಶ ಬಳಸಿಕೊಳ್ಳುತ್ತದೆ. ಹೇಳಿಕೆ ಬಿ, ಎತ್ತರ ಮತ್ತು ಅಮಿತ ಕವಲೊಡೆಯುವ ಸಸ್ಯಗಳು ಮೇವಿನ ಬೆಳೆಗೆ ಸೂಕ್ತವಲ್ಲ. ಹಾಗಾದ್ರೆ ಈ ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದು ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಸರಿಯಾದದ್ದು ಯಾವುದು ಅಂತ ನೋಡಿದಾಗ ಎ ಸರಿ, ಬಿ ತಪ್ಪಾಗಿದೆ. ಹೀಗಾಗಿ ಧಾನ್ಯಗಳ ಬೆಳೆ ಸಸ್ಯ ಬೆಳೆಸುವುದರಿಂದ ಮಣ್ಣಿನ ಗಿಡ ಕಡಿಮೆ ಪೋಷಕಾಂಶವನ್ನು ಬಳಸಿಕೊಳ್ಳುತ್ತದೆ. ಇದು ಸರಿ ಇದೆ, ಬಿ ತಪ್ಪಿದೆ. ನೆಕ್ಸ್ಟ್ ಕ್ವಶನ್ಸ್, ಒಬ್ಬ ವಿಜ್ಞಾನಿ ಭತ್ತದ ಹೊಸ ತಳಿಯೊಂದನ್ನು ಅಭಿವೃದ್ಧಿಪಡಿಸುತ್ತಿದ್ದಾನೆ. ಆ ತಳಿಯಲ್ಲಿ ಹೊಂದಿರಬಾರದ ಅನಪೇಕ್ಷಿತ ಲಕ್ಷಣ ಯಾವುದು ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ 23 ಆಪ್ಷನ್ಸ್ ಡಿ ರೈಟ್ ಆನ್ಸರ್, ಹೆಚ್ಚು ಪರಿಪಕ್ವತೆಯ ಅವಧಿ. ಹೌದಾ? ನೆಕ್ಸ್ಟ್ ಕ್ವಶನ್ಸ್, ಎ ಪಟ್ಟಿಯಲ್ಲಿ ನೀರಾವರಿ ಪದ್ಧತಿಗಳನ್ನು, ಬಿ ಪಟ್ಟಿಯಲ್ಲಿ ಬೆಳೆಗಳನ್ನು ನೀಡಲಾಗಿದೆ. ಸರಿಯಾಗಿ ಹೊಂದಾಣಿಕೆಯಾಗಿರುವ ಆಯ್ಕೆಯನ್ನು ಆಯ್ಕೆ ಮಾಡ್ರಿ ಅಂತ ಕ್ವಶನ್ಸ್ ಇದೆ. ಸಾಂಪ್ರದಾಯಿಕ ಪದ್ಧತಿಯನ್ನ ನಾವು ಯಾವ ಬೆಳೆಗೆ ನಾವು ಅತಿ ಹೆಚ್ಚಿನ ಯೂಸ್ ಮಾಡ್ತೀವಿ? ಸಾಂಪ್ರದಾಯಿಕ ಪದ್ಧತಿ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಮಾವು, ದ್ರಾಕ್ಷಿ, ದಾಳಿಂಬೆ, ಗುಲಾಬಿ, ಭತ್ತ, ಗೋಧಿ, ಸಾಮೂಹಿಕ, ಜೋಳ, ರಾಗಿ. ಸಾಂಪ್ರದಾಯಿಕ ನೀರಾವರಿ, ತುಂತುರು ನೀರಾವರಿ ಪದ್ಧತಿಯನ್ನ, ಹನಿ ನೀರಾವರಿ ವಿಧಾನ. ನೋಡ್ರಿ, ಸಾಂಪ್ರದಾಯಿಕ ಪದ್ಧತಿ ಅಂದ್ರೆ ಇವೆಲ್ಲ ನಾರ್ಮಲ್ ಆಗಿ ಭತ್ತ, ಗೋಧಿ, ಮುಷ್ಕಿನ, ಜೋಳ, ರಾಗಿ. ಇನ್ನು ತುಂತುರು ವಿಧಾನ ಅಂದ್ರೆ ಹುಲ್ಲು ಹವಸಗಳು, ಕಾಫಿ ತೋಟ, ಅಲ್ಲೆಲ್ಲ ಏನಾಗ್ತಾವಪ್ಪ ಅಂದ್ರೆ ಸ್ಪ್ರಿಂಕ್ಲರ್ನ ಹಚ್ಚಿರ್ತಿರ್ತಾರೆ. ಹನಿ ನೀರಾವರಿ ಪದ್ಧತಿ ಅಂದ್ರೆ ಮಾವಿಗಾಗ್ಲಿ, ದ್ರಾಕ್ಷಿಗಾಗ್ಲಿ, ದಾಳಿಂಬೆ ಇವಕ್ಕೆಲ್ಲ ಡ್ರಿಪ್ ಇರಿಗೇಷನ್ಸ್ಗಳನ್ನ ಮಾಡ್ತಾರೆ. ಹೀಗಾಗಿ 24 ನೋಡ್ರಿ, ಒಂದು ಬಿ ಇರಬೇಕು. ಒಂದು ಬಿ ಇರೋದು ಆಪ್ಷನ್ಸ್ದಾಗ ಇಲ್ಲಿ ಆಪ್ಷನ್ಸ್ ಬಿ ದಾಗಿದೆ. ಇನ್ನು ನೆಕ್ಸ್ಟ್ 2 ಸಿ ಇರುವುದು ಓಕೆ ಇಲ್ಲಿದೆ. ಹಾಗಾಗಿ ಆಪ್ಷನ್ಸ್ ಪಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. 3 ಎ ಇದೆ, ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ಸ್, ಈ ಕೆಳಗಿನವುಗಳಲ್ಲಿ ಯಾವುದು ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳಾಗಿವೆ ಅಂತ ಕ್ವಶನ್ಸ್ ಇದೆ. ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಯಾವುದು ಅಂತ ಕ್ವಶನ್ಸ್ ಇದೆ. ಹೀಗಾಗಿ ಅಗಳು, ಸರಪಳಿ ಪಂಪ, ಏತ ನೀರಾವರಿ, ರಹಟ್ ಇವೆಲ್ಲ ನಿಮಗೆ 8ನೇ ತರಗತಿಯ ವಿಜ್ಞಾನ ಬುಕ್ ಒಳಗಡೆ ಬಂದಂತ ಕ್ವಶನ್ಸ್ಗಳು. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಎ. ನೆಕ್ಸ್ಟ್, ಇವುಗಳು ಕೃಷಿ ಪದ್ಧತಿಯ ಮೊದಲ 4 ಹಂತಗಳಾಗಿದ್ದು ಈ ಪದ್ಧತಿಗಳ ಸರಿಯಾದ ಕ್ರಮ ಬರೆಯಿರಿ. ಕೃಷಿ ಪದ್ಧತಿಯ ಹಂತಗಳು ನಿಮಗಿದಾವೆ, ಅವನ್ನ ಸರಿಯಾದ ಹಂತಗಳಲ್ಲಿ ಬರೀಬೇಕು. ಹೀಗಾಗಿ ಒಂದನೇದು ನೋಡ್ರಿ, ಒಂದನೇ ಆಪ್ಷನ್ಸ್ ಗೊಬ್ಬರ ಮತ್ತು ರಸಗೊಬ್ಬರನ. ಫಸ್ಟ್ಗೆ ಗೊಬ್ಬರ ಮತ್ತು ರಸಗೊಬ್ಬರನ ಹಾಕ್ತೇವೆ ನಾವು, ಹೀಗಾಗಿ ಒಂದನೇ ಆಪ್ಷನ್ಸ್ ಆಗಲ್ಲ. ನೋಡ್ರಿ, ಮಣ್ಣನ್ನು ಸಿದ್ಧಗೊಳಿಸುವುದು ಫಸ್ಟ್ನೇದು. ಓಕೆ, ಮಣ್ಣನ್ನು ಸಿದ್ಧಗೊಳಿಸೋದು ಅಂತೇಳಿ ಇದೆ, ಇದನ್ನ ಒಂದು ಸ್ವಲ್ಪ ಒಪ್ಕೋಬಹುದು. ಅದು ಆದಮೇಲೆ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಆದಮೇಲೆ ಗೊಬ್ಬರ ಮತ್ತು ರಸಗೊಬ್ಬರನ ಸೇರಿಸ್ತೀವಿ. ಆಮೇಲೆ ನೀರಾವರಿ ಮಾಡ್ತೀವಿ. ಇದು ಸ್ವಲ್ಪ ಕರೆಕ್ಟ್ ಅನಿಸ್ತಾ ಇದೆ, ಇದನ್ನ ಹೋಲ್ಡ್ ಮಾಡ್ರಿ. 2ನೇದು ನೋಡ್ರಿ, 3ನೇದು ನೋಡ್ರಿ, ಒಮ್ಮೆ ಬಿತ್ತನೆ ಕೊಟ್ಟರು, ಒಮ್ಮೆ ಬಿತ್ತೇವೆ ನಮ್ಮ ಮಣ್ಣನ್ನು ಸಿದ್ಧ ಮಾಡಲಾರ ಇಲ್ಲ. ಹೀಗಾಗಿ ಆಪ್ಷನ್ 4ನೇ ಒಮ್ಮೆ ಗೊಬ್ಬರ ಹಾಕುವುದು ಅಂತ ಕೊಟ್ಟರು, ತಪ್ಪಿದೆ. ಹಾಗಾಗಿ ಆಟೋಮೆಟಿಕ್ ಬಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಕೊಟ್ಟಿರುವ ಆಹಾರ ಪದಾರ್ಥಗಳಲ್ಲಿ ಶಕ್ತಿ ನೀಡುವ ಆಹಾರಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಶಕ್ತಿ ನೀಡುವಂತ ಆಹಾರ
ಪದಾರ್ಥಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಗೋಧಿ, ತುಪ್ಪ, ನಾರು ಪದಾರ್ಥ, ಕೊತ್ತಂಬರಿ ಸೊಪ್ಪು. ಶಕ್ತಿ ನೀಡು ಯಾವುದು ಇದ್ರಾಗ? ನೋಡ್ರಿ, ಗೋಧಿ ಮತ್ತು ಕೊತ್ತಂಬರಿ ಸೊಪ್ಪು. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ. ನೋಡ್ರಿ, ಮತ್ತಿಲ್ಲಿ ಸರ ತುಪ್ಪ ಮತ್ತು ನಾರು ಪದಾರ್ಥಗಳು ಶಕ್ತಿ ನೀಡಂಗಿಲ್ಲೇನ್ರಿ? ತುಪ್ಪ ಇದು ಫ್ಯಾಟಿ ಇದು, ಹೀಗಾಗಿ ಇದು ಬರಲ್ಲ. ನಾರು ಪದಾರ್ಥಗಳು ಇವು ಅಷ್ಟೊಂದು ಶಕ್ತಿಯನ್ನು ಒದಗಿಸುವುದಿಲ್ಲ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸ, ಗೋಧಿ ಮತ್ತು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಕ್ವಶನ್ಸ್. ಕೂರಿಗೆಯಲ್ಲಿ ಬಿತ್ತನೆ ಮಾಡುವುದು ಸಾಂಪ್ರದಾಯಿಕ ಸಾಧನಕ್ಕಿಂತ ಉತ್ತಮವಾಗಿದೆ, ಏಕೆಂದರೆ. ಆಪ್ಷನ್ಸ್ 28ನೇ ಕ್ವಶನ್ಸ್ ನೋಡ್ರಿ. ಬೀಜಗಳನ್ನ ಸಮಾನ ಅಂತರ ಮತ್ತು ಆಳದಲ್ಲಿ ಏಕರೂಪವಾಗಿ ಬಿತ್ತಲಾಗ್ತದೆ. ಹೀಗಾಗಿ ನಾವು ಆಪ್ಷನ್ಸ್ ಇಲ್ಲಿ ಒಂದನ್ನ ನಾವು ಚೂಸ್ನ ಮಾಡಬೇಕು. ನೆಕ್ಸ್ಟ್, ಜಮೀನುಗಳಲ್ಲಿ ಬೆಳೆಗಳ ನಿರಂತರ ಸಾಗುವಳಿ ಮಾಡುವುದರಿಂದಾಗುವ ಪರಿಣಾಮ ಏನು ಅಂತ ಕ್ವಶನ್ಸ್ ಇದೆ. ಏನು ಪರಿಣಾಮ ಆಗುತ್ತದೆ ಅಂತೇಳಿ ನೋಡಿದಾಗ, ಕಡಿಮೆ ಬೆಳೆ ಇಳುವರಿ. ನೆಕ್ಸ್ಟ್, ಮಣ್ಣಿನಲ್ಲಿ ಪೋಷಕಾಂಶಗಳ ನಷ್ಟ ಆಗ್ತದೆ. ಹೌದು. ದುರ್ಬಲ ಸಸ್ಯಗಳನ್ನು ಬೆಳೆಯುವುದು. ಎಸ್, ಇವು 3 ಕಾರಣ ಆಗ್ತದೆ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ನ ನೀವು ಇಲ್ಲಿ ಚೂಸ್ ಮಾಡಬೇಕು. ನೆಕ್ಸ್ಟ್, ಇವುಗಳಲ್ಲಿ ಶಕ್ತಿ ನೀಡದ ಆಹಾರ ಯಾವುದು ಅಂತ ಕ್ವಶನ್ಸ್ ಕೇಳಿದಾನೆ. ಇದ್ರ ಒಳಗಡೆ ನಮ್ಗೆ ಯಾವುದು ಶಕ್ತಿಯನ್ನ ಒದಗಿಸುವುದಿಲ್ಲ? ಮೊಸರು, ನೀರು, ಮಾವಿನ ರಸ, ಹಸಿರು ಸೊಪ್ಪಿನ ಸೂಪ್. ಇದ್ರ ಒಳಗಡೆ ನೀರು. ನೋಡ್ರಿ, ನೀರು ನಮ್ಗೆ ಅಷ್ಟೊಂದು ಶಕ್ತಿಯನ್ನು ಒದಗಿಸುವುದಲ್ಲ. ಹೀಗಾಗಿ ಮೊಸರಾಗ್ಲಿ, ಮಾವಿನ ರಸ ಆಗಲಿ, ಹಸಿರು ಸೊಪ್ಪು ಇವು ಶಕ್ತಿಯನ್ನು ನೀಡುವಂತ ಆಹಾರಗಳು. ನೆಕ್ಸ್ಟ್ ಕ್ವಶನ್ಸ್. ಕೃಷಿ ಬೆಳೆ ಸರದಿ ವಿಧಾನವನ್ನ ಅನುಸರಿಸುವಾಗ ದ್ವಿದಳ ಧಾನ್ಯಗಳನ್ನ ಒಂದು ಋತುವಿನಲ್ಲಿ ಬೆಳೆಯಲಾಗುತ್ತದೆ. ಹಾಗಾದ್ರೆ ಅವಕೂರ್ನ ಏನೆಂದು ಕರಿತೀವಿ ಅಥವಾ ಅವು ಯಾವುವು ಅಂತೇಳಿ ಕ್ವಶನ್ಸ್ ಇದು. ಹಾಗಾದ್ರೆ ರೈಟ್ ಆನ್ಸರ್ನ ನಾವು ಯಾವುದನ್ನ ಚೂಸ್ ಮಾಡ್ಬೇಕಿಲ್ಲಿ? ಹೌದಾ? ದ್ವಿದಳ ಧಾನ್ಯಗಳು ವಾತಾವರಣದ ಸಾರಜನಕವನ್ನು ಏನ್ ಮಾಡ್ತವಪ್ಪ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತವೆ. ಹೀಗಾಗಿ ಈ ಕೂಡ ದ್ವಿದಳ ಧಾನ್ಯಗಳನ್ನ ನಾವು ಬೆಳಿತೀವಿ. ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತೇಳಿ ಅಲ್ಲಿ ದ್ವಿದಳ ಬೇರುಗಳ ಧಾನ್ಯಗಳಲ್ಲಿ ಗಂಟುಗಳಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್, ಒಬ್ಬ ರೈತನು ತನ್ನ ಬೆಳೆಯಲ್ಲಿ ನೀರಿನ ಮೂಲವನ್ನ ಸರಿಯಾಗಿ ಹೊಂದಿಲ್ಲ. ನೀವು ಅವನಿಗೆ ಯಾವ ನೀರಾವರಿ ವಿಧಾನವನ್ನ ಸೂಚಿಸುತ್ತೀರಿ ಅಂತ ಕ್ವಶನ್ಸ್ ಇದೆ. ಅವನ ಹತ್ರ ಏನಿಲ್ಲ, ನೀರಾವರಿ ಸರಿಯಾಗಿಲ್ಲ. ಹಾಗಾದ್ರೆ ಆತನಿಗೆ ನಾವು ಯಾವುದನ್ನ ಚೂಸ್ ಮಾಡ್ಬೇಕಪ್ಪ ಅಂದ್ರೆ ಹನಿ ನೀರಾವರಿ ಅಥವಾ ಹನಿ ಅಂದ್ರೆ ನೀರನ್ನ ಹನಿ ಹನಿಯಾಗಿ ಬಳಸುವುದರಿಂದ ಪ್ರತಿಯೊಂದು ಬೆಳೆಗೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ನೆಕ್ಸ್ಟ್, ಉಳುಮೆ ಮಾಡಲು ರಸಗೊಬ್ಬರಗಳನ್ನು ಸೇರಿಸಲು ಕಳೆಗಳನ್ನು ತೆಗೆದುಹಾಕಲು ಪ್ರಾಚೀನ ಕಾಲದಿಂದಲೂ ಬಳಸಲಾಗುತ್ತಿರುವಂತಹ ಕೃಷಿ ಉಪಕರಣ ಯಾವುದು ಅಂತ ಕ್ವಶನ್ಸ್ ಇದೆ. ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ನೇಗಿಲು ಅಂತ ಕೇಳ್ತೀವಿ. ಆಪ್ಷನ್ಸ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಆಹಾರ ಉತ್ಪಾದಕವಲ್ಲ ಅಂತ ಕ್ವಶನ್ಸ್ ಇದೆ. ಯಾವುದು ಆಹಾರ ಉತ್ಪಾದಕ ಅಲ್ಲ ಅಂತೇಳಿ ನೋಡಿದಾಗ 34ನೇದು ಮಿಡತೆ. ಮಾವಿನ ಮರ ಆಹಾರ ಉತ್ಪಾದಕ ಇದೆ, ಹಸಿರು ಹುಲ್ಲು ಇದೆ, ಗೋಧಿ ಸಸ್ಯಗಳಿದೆ. ಮಿಡತೆ ಇದು ಸೆಕೆಂಡರಿ ಒಳಗಡೆ ಬರ್ತದೆ, ಕ್ರಾಸ್ ಹೋಪರ್. ಹೀಗಾಗಿ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಆಹಾರದಲ್ಲಿ ಸಸ್ಯ ಅಥವಾ ಪ್ರಾಣಿ ಮೂಲವಲ್ಲದ್ದು 2 ಪದಾರ್ಥಗಳಾಗಿವೆ ಅಂತ ಕ್ವಶನ್ಸ್ ಇದೆ. ನೋಡ್ರಿ, ನಮ್ಮ ಆಹಾರದಲ್ಲಿ ಸಸ್ಯ ಅಥವಾ ಪ್ರಾಣಿ ಮೂಲವಲ್ಲದ 2 ಪದಾರ್ಥಗಳಾಗಿವೆ. ಸಸ್ಯಂತೂ ಅಲ್ಲ, ಪ್ರಾಣಿ ಮೂಲದ್ದು ಅಲ್ಲ. ಹಾಗಾದ್ರೆ ಯಾವುದು ಇರಬಹುದು? ಇದು ರೈಟ್ ಆನ್ಸರ್ ಅಂತ ನೋಡಿದಾಗ ಉಪ್ಪು ಮತ್ತು ನೀರು. ನೋಡ್ರಿ, ಇಲ್ಲಿ ಉಪ್ಪು ಸಕ್ಕರೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ 1ನೇ ಆಪ್ಷನ್ಸ್ ಒಳಗಡೆ ಸಸ್ಯ ಮೂಲದ ಆಗ್ತದ, ಅಕ್ಕಿ ಸಸ್ಯ ಮೂಲದ ಆಗ್ತದ, ಎಣ್ಣೆ ಪ್ರಾಣಿ ಮೂಲ ಆಗ್ತದ. ಇಲ್ಲಿ ಉಪ್ಪು ಇದು ಪ್ರಾಣಿ ಮೂಲದೂ ಅಲ್ಲ, ಸಸ್ಯ ಮೂಲದಲ್ಲ. ನೀರು ಪ್ರಾಣಿ ಮೂಲದಲ್ಲ, ಸಸ್ಯ ಮೂಲದಲ್ಲ. ಹೀಗಾಗಿ ಆಪ್ಷನ್ ಡಿ ನ ನಾವಿಲ್ಲಿ ಗುರುತಿಸಬೇಕು. ಈ ತರ ವಿಜ್ಞಾನದ ಪ್ರಶ್ನೆಗಳು ನಿಮಗೆ ಬಯಾಲಜಿ ರಿಲೇಟೆಡ್ ಬರ್ತಿರ್ತವೆ. ಒಂದು 10, 15, 20 ಕ್ವಶನ್ಸ್ಗಳನ್ನು ಒಂದೊಂದು ವಿಡಿಯೋ ಒಳಗಡೆ ಶಾರ್ಟ್ಸ್ ವಿಡಿಯೋ ಒಳಗಡೆ ಹಾಕೋತ ಹೋಗ್ತಿರ್ತೀವಿ. ಎಲ್ಲ ವಿಡಿಯೋಗಳು ಯೂಸ್ಫುಲ್ ಆಗ್ತವೆ, ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿಯಾಗಿ ಸೋಷಿಯಲ್ ಸೈನ್ಸು, ಜಿಯೋಗ್ರಫಿ ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ. ಧನ್ಯವಾದಗಳು.